ಮಹಾಭಾರತ ಅಂದ ಕೂಡಲೇ ನಿಮಗೆಲ್ಲ ನೆನಪಾಗ್ತಕ್ಕಂಥ ತಕ್ಷಣಕ್ಕೆ ನೆನಪಾಗೋದು ಮಹಾಭಾರತ ಅಂದ ಕೂಡಲೇ ನೆನಪಾಗೋದೇನು ನಿಮಗೆ? ಏನು ನೆನಪಾಗತ್ತೆ? ಒಬ್ಬೊಬ್ರಿಗೆ ಒಂದೊಂದು ನೆನಪಾಗತ್ತೆ. ನಾವು ಯಾರಿಗೇನು ನೆನಪಾಗುತ್ತೋ ಗೊತ್ತಿಲ್ಲ. ಪಾಂಡವರು, ಕೌರವರು, ಅವರು ಆಡಿದ ಪಗಡೆ ಆಟ, ಅವರು ಮಾಡಿದ ಕುಕೃತ್ಯಗಳು, ದ್ರೌಪದಿಯ ವಸ್ತ್ರಾಪಹರಣ, ದುರ್ಯೋಧನ ಉಪಾಯಗಳು, ಕೆಟ್ಟ ಉಪಾಯಗಳು, ಭೀಮನ ಯುದ್ಧ, ಇವೆಲ್ಲ ನೆನಪಾಗ್ತಾವೆ ನಿಮಗೆ. ಆದರೆ ಮಹಾಭಾರತದಲ್ಲಿ ಇಷ್ಟೇ ಇಲ್ಲ. 1,00,000 ಶ್ಲೋಕಗಳಿದಾವೆ ಮಹಾಭಾರತದಲ್ಲಿ. ಅದರಲ್ಲಿ ಒಂದು ಶ್ಲೋಕ ಉಪವಾಸದ ಬಗ್ಗೆ ಇದೆ. ಅನುಶಾಸನ ಪರ್ವ ಅಂತ ಬರ್ತದೆ. ಆ ಅನುಶಾಸನ ಪರ್ವದಲ್ಲಿ ಉಪವಾಸವನ್ನು ಕುರಿತು ಒಂದು ಮಾತು ಹೇಳ್ತಾರೆ. ಅದ್ಭುತವಾದ ಮಾತದು. ಒಂದು ಶ್ಲೋಕ: ಸರ್ವ ಕಲ್ಯಾಣ ಸಂಪೂರ್ಣ ಸರ್ವ ಔಷಧಿ ಸಮನ್ವಿತ ಉಪೋಷ್ಯ ವ್ಯಾಧಿರಹಿತೋ ವೀರ್ಯವಾನ್ ಅಭಿಜಾಯತೆ. 4 ಸಾಲುಗಳು, 2 ಶಬ್ದದ 4 ಸಾಲುಗಳು. ಬಹಳ ಅದ್ಭುತವಾದ ಮಾತಿದು. ಸರ್ವ ಕಲ್ಯಾಣ ಸಂಪೂರ್ಣ. ಸರ್ವ ಕಲ್ಯಾಣ ಒಂದೇ ಶಬ್ದ. ಸರ್ವ ಕಲ್ಯಾಣ ಸಂಪೂರ್ಣ. ಉಪವಾಸ ಮಾಡೋದರಿಂದ ಎಲ್ಲ ರೀತಿಯ ಕಲ್ಯಾಣಗಳನ್ನು ಸಾಧಿಸ್ಬೋದು. ಕಲ್ಯಾಣ ಅಂದ್ರೇನು? ಬೇಗ ಹೇಳಿ ನೋಡೋಣ. ಕಲ್ಯಾಣ ಅಂದ್ರೇನು? ಅದೇ ರೀ ನಮ್ಮೂರು ಅಂತೀರ. ನಿಮ್ಮೂರು ಕಲ್ಯಾಣವೇ ಸರಿ. ಇನ್ನು ಕೆಲವರು ಕಲ್ಯಾಣ ಅಂದ್ಕೊಳ್ಳಿ, ಅದೇ ರೀ ನಾವು ಮಾಡ್ಕೊಂಡಿದ್ದೀವಲ್ಲ ಮದುವೆ. ಓ, ಸಕಲ ಜೀವಾತ್ಮರಿಗೆ ಲೇಸ ಅನ್ಭವಿಸೋದು ಕಲ್ಯಾಣ. ಸರಿ, ಅದು ಸರಿನೇ. ಆಮೇಲೆ ಅಷ್ಟೇನಾ? ಅಭಿವೃದ್ಧಿ, ಶ್ರೇಯಸ್ಸು, ಏಳಿಗೆ, ಶುಭ, ಮಂಗಳ, ಈ ಎಲ್ಲ ಅರ್ಥವೂ ಇದೆ ಕಲ್ಯಾಣಕ್ಕೆ. ಸರ್ವ ಕಲ್ಯಾಣ, ಸರ್ವ ರೀತಿಯ ಕಲ್ಯಾಣ. ಹಾಗಾದರೆ ಸರ್ವ ಕಲ್ಯಾಣ ಅಂದರೆ ಈಗ ನಮ್ಮ ರಾಜಕಾರಣಿಗಳಿಗೆ ಕೇಳಿದ್ರೆ ಸರ್ವ ಕಲ್ಯಾಣ ಅಂದರೆ ಏನ್ರಿ ಸಾರ್ ಅಂದರೆ ಅವ್ರು ಹೇಳ್ತಾರೆ, ಅದೇ ರೀ ನಾವು ಮಾಡ್ತಾ ಇದ್ದೀವಲ್ಲ, ರಸ್ತೆ, ಚರಂಡಿ, ಸ್ಕೂಲ್ ಕಟ್ಸೋದು, ಬಸ್ಗಳು ಬಿಡೋದು, ಹೌದಲ್ರಿ? ಆಮೇಲೆ ಊಟ ಇಲ್ದಿದ್ದವ್ರಿಗೆ ಊಟ ಕೊಡೋದು, ಬಟ್ಟೆ ಇಲ್ದಿದ್ದವ್ರಿಗೆ ಬಟ್ಟೆ ಕೊಡೋದು, ಹಲ್ಲು ಇಲ್ದಿದ್ದವ್ರಿಗೆ ದಂತಭಾಗ್ಯ ಇದೆಯಲ್ರಿ, ಹಲ್ಲು ಕೊಡೋದು. ಇವೆಲ್ಲವೂ ಬಹಿರಂಗದ ಕಲ್ಯಾಣಗಳೇ. ನಿಮ್ಮ ರಾಜಕಾರಣಿಗಳಿಗೇನು ಚಿಂತನೆ ಮಾಡ್ತಿದ್ದಾರೆ, ಆಶಾವಾಸನೆಗಳನ್ನು ಕೊಡ್ತಾರೆ, ಗೊತ್ತಾಯ್ತಲ್ಲ? ಇವೆಲ್ಲವೂ ಕೂಡ ಬಹಿರಂಗದ ಕಲ್ಯಾಣ. ಆದರೆ ಶರಣರು ಸಾಧಿಸಿದ್ದು, ನಮ್ಮ ಹಿರಿಯರು ಹೇಳಿದ್ದು ಇದಷ್ಟೇ ಅಲ್ಲ, ಸರ್ವ ಕಲ್ಯಾಣ. ಸರ್ವ ಅಂದರೆ ಎಲ್ಲ ರೀತಿಯ ಕಲ್ಯಾಣ. ಎಲ್ಲ ರೀತಿಯ ಕಲ್ಯಾಣ ಅಂದರೆ ತನು, ಎರಡನೇದು ಮನ, ಆಮೇಲೆ ಆತ್ಮ, ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಬೌದ್ಧಿಕ, ಸಮಾಜ, ಎಲ್ಲವೂ ಕಲ್ಯಾಣವನ್ನು ಹೊಂದಬೇಕು. ಒಬ್ಬ ಮನುಷ್ಯ ಕೇವಲ ದೈಹಿಕವಾಗಿ ದಪ್ಪ ಆದರೆ ಸಾಕಾಗೋದಿಲ್ಲ, ಆರೋಗ್ಯವಂತ ಆದರೆ ಸಾಕಾಗಲ್ಲ. ಮನಸ್ಸು ವಿಶಾಲ ಆಗಬೇಕು, ಬುದ್ಧಿ ತೇಜ ಆಗಬೇಕು, ಬುದ್ಧಿ ಚುರುಕಾಗಬೇಕು, ಆತ್ಮವಿಕಾಸ ಆಗಬೇಕು. ಇದು ಸರ್ವ ಕಲ್ಯಾಣ. ಉಪವಾಸ ಮಾಡೋದ್ರಿಂದ ಸರ್ವ ರೀತಿಯ ಕಲ್ಯಾಣವೂ ಸಾಧ್ಯ ಅಂತ ಹೇಳ್ತಾರೆ. ಸರ್ವ ಕಲ್ಯಾಣ ಸಂಪೂರ್ಣ. ಸಂಪೂರ್ಣ ಅಂದರೆ ಪೂರ್ಣಗೊಳ್ಳುತ್ತದೆ. ಎಲ್ಲ ರೀತಿಯ ಕಲ್ಯಾಣವೂ ಸಾಧ್ಯವಾಗುತ್ತದೆ. ಆಗ ನೀವು ಕೇಳ್ಬೋದು, ಅಲ್ರಿ ಉಪವಾಸ ಮಾಡಿದ ಕೂಡಲೇ ಎಲ್ಲವೂ ಆಗೋಗ್ಬಿಡುತ್ತಾ? ಬೇಡ, 1-2 ಪ್ರಸಂಗ ಹೇಳ್ತೀನಿ ನಾನು ನಿಮಗೆ. ನಮ್ಮ ದೇಶದಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ಒಬ್ಬರು ಪ್ರಧಾನಮಂತ್ರಿ ಆಗಿದ್ದರು, ಲಾಲ್ ಬಹದ್ದೂರ್. ನೋಡ್ರಿ, ಎಲ್ಲರೂ ತಕ್ಷಣ ಅತ್ಯಂತ ದೀರ್ಘಾವಧಿಗಾದವರು ಅವ್ರ ನಂತರ ಅವಾಗ ಯೋಚನೆ ಮಾಡ್ತಿದ್ರಂತ. ಅವಾಗ ನೆಹರು ಕಾಲಕ್ಕೆ ಯಾರಪ್ಪ ಮುಂದೆ, ನೆಹರು ನಂತರ ಯಾರು ಇಲ್ವೇ ಅಲ್ಲ ಅಂತ ಚಿಂತೆ ಮಾಡ್ತಿದ್ರಂತ ಕೆಲವು ಜನ ನೆಹರು ಭಕ್ತರು. ಆದರೆ ಈ ಮುಂದೆ ಬಂದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೇವಲ 18 ತಿಂಗಳುಗಳ ಕಾಲ ಮಾತ್ರ ಪ್ರಧಾನಮಂತ್ರಿ ಆಗಿದ್ದರು. ಆದರೆ ಇವತ್ತಿಗೂ ಜನ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ನೆನೆಸ್ತಾರೆ. ಅವ್ರು ಯಾವ ಪಕ್ಷದವರು ಅಂತ ಗೊತ್ತೇ ಯಾರೂ ಕೇಳಲ್ಲ.
ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಯಾವ ಪಕ್ಷದವರು? ಕಾಂಗ್ರೆಸ್ನವರೇ ಅವರು. ಆದರೆ ಯಾರೂ ಅವರಿಗೆ ಕಾಂಗ್ರೆಸ್ನವರು ಅಂತ ಗೊತ್ತಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಪಕ್ಷಾತೀತವಾಗಿ ದೇಶಕ್ಕೆ ಹಿತವನ್ನು ಉಂಟು ಮಾಡಿದರು. ಅವರು ಒಂದು ಕರೆ ಕೊಟ್ಟಿದ್ದರಂತೆ. ನಾವಿನ್ನೂ ಹುಟ್ಟಿರಲಿಲ್ಲ ಅವಾಗ. 65ನೇ ಇಸ್ವಿಯಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದು. ಆವಾಗ ಒಂದು ಕರೆ ಕೊಟ್ಟಿದ್ದರಂತೆ. ಏನಂದರೆ, ದೇಶದ ಹಿತದೃಷ್ಟಿ ಅಮೇರಿಕಾದವರು ಗೋಧಿ ಕಳಿಸ್ತಿದ್ರು ಮೊದಲು. ಪಾಕಿಸ್ತಾನದ ಪರ ಆಗಿಬಿಟ್ಟು ಅಮೇರಿಕಾದವರು ಗೋಧಿ ಕಳಿಸೋದನ್ನು ನಿಲ್ಲಿಸ್ತೀವಿ ಅಂತ ಅಂದ್ರಂತೆ. ಬೇಡ ನಿಮ್ಮ ಗೋಧಿ ಅಂತ ಹೇಳಿದರು ಅವರು. ನಿಮ್ಮ ಗೋಧಿ ಬರೆದಿದ್ರು ನಡೆಯುತ್ತೆ ಅಂತ ಹೇಳಿ ಒಂದು ಕರೆ ಕೊಟ್ಟರಂತೆ ಶಾಸ್ತ್ರೀಜಿಯವರು. ಏನಂದರೆ, ದೇಶದ ಹಿತದೃಷ್ಟಿಯಿಂದ ಸೋಮವಾರ ರಾತ್ರಿ ಊಟ ಮಾಡಬೇಡಿ ಯಾರು. ನಾನು ಊಟ ಮಾಡಲ್ಲ, ಒಂದೊತ್ತು ಉಪವಾಸ ಮಾಡೋಣ ಸೋಮವಾರದ ದಿವಸ ಅಂತ ಹೇಳಿ ಕರೆ ಕೊಟ್ಟರೆ ಇಡೀ ದೇಶ ಉಪವಾಸ ಮಾಡ್ತಿತ್ತಂತ. ಹೋಟ್ಲುಗಳು ಸಹಿತ ಬಂದಾಗ್ತಿದ್ವು ಅಂತೆ. 6 ಗಂಟೆ ಮೇಲೆ ಹೋಟ್ಲುಗಳು ಸಹಿತ ತೆಗಿತಿರ್ಲಿಲ್ಲ ಅಂತ ಹೇಳ್ತಾರೆ. ಅದೇನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಗೆಜೆಟ್ ಪ್ರಕಟಣೆ ಹೊರಡಿಸಿದ್ದಲ್ಲ, ಅದು ಕಾನೂನು ಮಾಡಿದ್ದಲ್ಲ. ಕೇವಲ ಒಂದು ರಿಕ್ವೆಸ್ಟ್, ಕೇವಲ ಒಂದು ಕೋರಿಕೆ. ನಾನು ಉಪವಾಸ ಮಾಡ್ತೀನಿ, ನೀವು ಉಪವಾಸ ಮಾಡಿ. ಬಂಧುಗಳೇ, ಇವತ್ತು ನೀವೆಲ್ಲ ಇವತ್ತೊಂದು 175 ಜನ ಆಗಿರ್ಬೋದು ನಿಮ್ಮೂರಲ್ಲಿ ಉಪವಾಸದವರು. 175ರಿಂದ 200 ಜನ ಉಪವಾಸದವರು ಆಗಿದ್ದಾರೆ. ಇಷ್ಟು ಜನ ನೀವು ಸಾಮೂಹಿಕವಾಗಿ ಉಪವಾಸ ಮಾಡೋಕ್ಕೆ ಸಿದ್ಧವಾಗಿದ್ದೀರಾ ಅಂದರೆ ಅದಕ್ಕೆ ಕಾರಣ, ನಾನು ಮಾತ್ರೆ ಗುಳಿಗೆ ತಗೊಂಡು, ಗೋಳಿ ನಿಮ್ಮ ಭಾಷೆಯಲ್ಲಿ ಗೋಳಿ, ನಿಮ್ಮ ಪ್ರೀತಿ ಭಾಷೆಯಲ್ಲಿ ಟ್ಯಾಬ್ಲೆಟ್ಸ್, ನಮ್ಮ ಕನ್ನಡದಲ್ಲಿ ಮಾತ್ರೆ ಅಥವಾ ಗುಳಿಗೆ, ಗೊತ್ತಾಯ್ತಲ್ಲ. ಇದನ್ನು ನಾನು ತಗೊಂಡು ನಿಮಗೆ ಉಪವಾಸ ಮಾಡಿ ಅಂತ ಹೇಳಿದರೆ ನೀವು ಯಾರೂ ಮಾಡ್ತಿರ್ಲಿಲ್ಲ. ನಾನು ಗುಳಿಗೆ ತಗೊಳ್ಳಲ್ಲ. ನನಗೇನೇ ಆರೋಗ್ಯ ಕೆಟ್ಟರು ನಾನು ಈ ಆಹಾರ ಪದ್ಧತಿ ಮೂಲಕನೇ, ಯೋಗಾಸನ, ಪ್ರಾಣಾಯಾಮ, ಇದರ ಮೂಲಕನೇ ಗುಣಪಡಿಸ್ಕೊಳ್ಳೋದು, ವಿಶ್ರಾಂತಿ. ಅದಕ್ಕೆ ನೀವು ಇಷ್ಟು ಜನ ತಯಾರಾಗಿದ್ದೀರ. 2011 ಡಿಸೆಂಬರ್ದು 2012 ಜನವರಿವರೆಗೆ 35 ದಿನಗಳ ಕಾಲ ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಕೋಬಾ ಪ್ಲಾಟಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. 35 ದಿನಗಳ ಕಾರ್ಯಕ್ರಮ. ಅದು 5122 ಜನ ಉಪವಾಸ ಮಾಡಿದ್ರು. 5000 ಜನ. ಡಬಲ್ ಸೆಂಚುರಿ, ಟ್ರಿಬಲ್ ಸೆಂಚುರಿ ಎಲ್ಲ 5000. ಅಂದರೆ ಎಷ್ಟು ಅದ್ಭುತ ಇರಬೇಕು ಲೆಕ್ಕ ಹಾಕಿ. ಈ ಉಪವಾಸ ಏನೂ ಇಲ್ಲ, ಸುಮ್ಮನೆ ಕಣ್ಮುಚ್ಕೊಂಡು ಲೆಕ್ಕಾಚಾರ, ಬಾಯಿ ಲೆಕ್ಕ ಬಂದರೆ ಲೆಕ್ಕ ಮಾಡಿ ಸುಮ್ಮನೆ. 5000 ಜನ ಅಂತ ನಾವು ರೌಂಡ್ ಫಿಗರ್ ಇಟ್ಕೊಳ್ಳೋಣ. ಬೇಡ 5000 ಜನನೂ ಬೇಡಪ್ಪ, 4000 ಜನ ಅಂತ ಇಟ್ಕೊಳ್ಳೋಣ. 1000 ಜನ ಬಿಟ್ಟು ಬಿಡೋಣ. ಯಾಕಂದರೆ ಕೆಲವರು ಏನು ಮಾಡಿದ್ದಾರೆ, ಹಿಂಗೆ ಜೇನುತುಪ್ಪದ ಬಾಟ್ಲಿ ತೊಗೊಂಡೋಗಿದ್ದಾರೆ, ಕುಡಿದಾರೆ ಮತ್ತು ಊಟ ಮಾಡಿದ್ದಾರೆ. 1000 ಜನ ಅಂತ ಇಟ್ಕೊಳ್ಳೋಣ. ಆಯಿತಾ? ಹಂಗೂ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. 4000 ಜನ ಇಟ್ಕೊಂಡ್ರೂ ಕೂಡ 21 ದಿವಸ ಅಂತ ಇಟ್ಕೊಳ್ಳೋದು ಬೇಡ, 15 ದಿನ ಅಂತ ಇಟ್ಕೊಳ್ಳೋಣ. 15 ದಿನ 4000 ಜನ ಉಪವಾಸ ಮಾಡಿದರೆ ಎಷ್ಟು ಅಕ್ಕಿ ಉಳಿತು? ಹೆಂಗೆ ನಗ್ತಾರೆ ನೋಡು. ಎಷ್ಟು ಅಕ್ಕಿ ಉಳಿತು, ಎಷ್ಟು ಕ್ವಿಂಟಾಲ್ ಜ್ವಾಳ ಉಳಿತು. ಆಮೇಲೆ ಎಣ್ಣೆ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟೊಮೆಟೊ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಿಲಿಂಡರ್ ಗ್ಯಾಸ್. ಬರೀ ಸಿಲಿಂಡರ್ ಗ್ಯಾಸ್ ಅಲ್ಲ, ನಿಮ್ಮ ಒಳಗಿನ ಗ್ಯಾಸ್ ಎಷ್ಟು ಉಳಿತು. ಎಷ್ಟು ಜನರ ಆರೋಗ್ಯ ಚೆನ್ನಾಗಾಯಿತು, ಎಷ್ಟು ಜನರ ಆರೋಗ್ಯ ಚೆನ್ನಾಗಾಯಿತು. ಮತ್ತು ಇದೇನು ಪ್ರಗತಿ ಅಲ್ವೇನಿದು? ಕಲ್ಯಾಣ ಅಲ್ವಾ ಇದು? ಸರ್ವ ಕಲ್ಯಾಣ. ಅಂದರೆ ಉಪವಾಸ ಮಾಡೋದ್ರಿಂದ ಬರೀ ಹೊಟ್ಟೆಗಷ್ಟೇ ವಿಶ್ರಾಂತಿ ಅಲ್ಲ ರೀ, ಹೊಟ್ಟೆಗಷ್ಟೇ ವಿಶ್ರಾಂತಿ ಅಲ್ಲ. ಉಪವಾಸ ಮಾಡುವಾಗ ನೋಡಿ, ನೀವು ಉಪವಾಸ ಇದ್ದೀರಿ ಮನೆಗೆ, ಅಮ್ಮವ್ರು ಉಪವಾಸ ಇದ್ದಾರೆ, ಅಪ್ಪವ್ರು ಉಪವಾಸ ಇಲ್ಲ. ಮತ್ತೀಗ ಅಮ್ಮವರು ಅಪ್ಪವ್ರಿಗೋಸ್ಕರ ಅಡುಗೆ ಮಾಡಲೇಬೇಕಲ್ಲ, ಮಕ್ಕಳಿಗೋಸ್ಕರ ಅಡುಗೆ ಮಾಡಲೇಬೇಕಲ್ಲ. ಆಕೆ ಅಡುಗೆ ಮಾಡಲೇಬೇಕು ತಾಯಿ. ಆಕೆ ಒಗ್ಗರಣೆ ಹಾಕಬೇಕು, ಉಳ್ಳಾಗಡ್ಡಿ ಹೆಚ್ಚಬೇಕು. ಇವರೇನು ಮಕ್ಕಳು ಮತ್ತು ಇವ್ರ ಗಂಡ ಹೋಗಿ ಹೆಚ್ಕೊಡಂಗಿಲ್ಲ. ಅವ್ರು ನೀನು ಹಣೆ ಬರ ಹೆಚ್ಚು, ಉಪವಾಸ ಮಾಡಂತ ಯಾರು ಹೇಳಿದ್ರು ನೀನು ಹೆಚ್ಚು ಇಲ್ಲ. ಕೆಲವ್ರ ಮನೇಲಿ ಎಲ್ಲರೂ ಉಪವಾಸ ಮಾಡ್ತಿದ್ದಾರೆ. ಇವತ್ತೊಬ್ಬರು ಹೇಳಿದರು 9 ಜನ ಉಪವಾಸ ಮಾಡ್ತಿದ್ದಾರೆ ಒಂದು ಮನೆಗೆ. 9 ಜನ ಉಪವಾಸ ಮಾಡ್ತಿದ್ದಾರೆ ಒಂದೇ ಮನೆಗೆ. ಅಜ್ಜ, ಅಜ್ಜಿ, ಮೊಮ್ಮಕ್ಕಳು, ಅವರು ಇವರು ಅಕ್ಕಪಕ್ಕದವ್ರು ಕರೆಸ್ಕೊಂಡು ನೆಂಟರುಗಳು 9 ಜನ ಉಪವಾಸ ಮಾಡ್ತಿದ್ದಾರೆ. ಎಷ್ಟು ಸಂತೋಷ ಪಡ್ಬೇಕಂತಲ್ವ?
ಇದು ನಿಜವಾಗಿ ನಮ್ಮ ಪ್ರಧಾನಮಂತ್ರಿಗೆ ಗೊತ್ತಾದ್ರೆ ಅವರು ಖುಷಿ ಪಡ್ತಾರೆ, ಆದರೆ ಅವ್ರಿಗೆ ತಿಳಿಸೋಕ್ಕಾಗಲ್ಲ. ಬೇಡ, ತಿಳಿಸೋ ಅಗತ್ಯ ಇಲ್ಲ. ಅವ್ರು ಖುಷಿ ಪಡೋ ಅಗತ್ಯವೂ ನಮಗೇನು ಕಾಣಿಸಲ್ಲ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಿಮ್ಮ ಕೆಲಸ ನಾವು ಮಾಡೋಣ. ದೇಶಕ್ಕಾಗಿ, ಸಮಾಜಕ್ಕಾಗಿ, ಧರ್ಮ ರಕ್ಷಣೆಗಾಗಿ, ಜೊತೆಗೆ ನಮ್ಮ ಆರೋಗ್ಯ ರಕ್ಷಣೆಗಾಗಿ ನಾವು ಉಪವಾಸ ಮಾಡೋಣ.